ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತುಂಬಾ ದಪ್ಪ ಇದ್ದಾನಂದ್ರೆ ಅದಕ್ಕೆ ಕಾರಣಗಳು ಇದ್ದೇ ಇದೆ. ಅದೇ ರೀತಿ ಒಬ್ಬ ವ್ಯಕ್ತಿ ತುಂಬಾ ತೆಳ್ಳಗಿದ್ದಾನಂದ್ರೆ ಆ ತೆಳ್ಳಗಿರೋದಕ್ಕೂ ಒಂದು ಕಾರಣ ಇದ್ದೇ ಇದೆ. ಒಬ್ಬ ವ್ಯಕ್ತಿ ತೀರಾ ಬಡವನಾಗಿದ್ದಾನಂದ್ರೆ ಆ ವ್ಯಕ್ತಿ ಬಡವನಾಗಿರಕ್ಕೆ ಒಂದು ಕಾರಣ ಇದ್ದೇ ಇದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಬಡವನಿಂದ ಶ್ರೀಮಂತ ಆದಂದ್ರೆ ಆ ಶ್ರೀಮಂತ ಆಗೋಕ್ಕೂ ಒಂದು ಕಾರಣ ಇದ್ದೇ ಇದೆ. ಜೀವನದಲ್ಲಿ ಏನೇ ಒಂದು ಘಟನೆಗಳು ನಡೆದರೂ ಕೂಡ ಆ ಎಲ್ಲ ಘಟನೆಗಳಿಗೂ ಕೂಡ ಆ ಕಾರಣ ಅನ್ನೋದು ಇದ್ದೇ ಇರುತ್ತೆ. ಆ ಕಾರಣ ಯಾವುದು ಅಂತ ಗುರುತಿಸಿ ಆ ಕಾರಣದಲ್ಲಿರುವಂಥ ದೋಷಗಳನ್ನು ಸರಿ ಮಾಡಿಕೊಂಡಾಗ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳಿಗೆ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ದಪ್ಪ ಇರೋರು ತೆಳ್ಳಗಾಗ್ಬೋದು, ತೆಳ್ಳಗಿರೋರು ದಪ್ಪನ ಆಗ್ಬೋದು, ಬಡವರು ಶ್ರೀಮಂತರಾಗ್ಬೋದು, ಶ್ರೀಮಂತರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬಹುದು ಸ್ನೇಹಿತರೆ. ನಮ್ಮ ದೇಶದಲ್ಲಿ ಬಡತನದಲ್ಲಿ ಇರುವವರಿಗೆ ಯಾವ ರೀತಿಯಾದಂಥ ವಿದ್ಯೆಯನ್ನ ಕಲಿಸಲಾಗಿದೆ ಅಂದ್ರೆ ಆ ಬಡತನದಲ್ಲಿ ಬದುಕುವುದು ಹೇಗೆ ಅನ್ನೋದನ್ನ ಕಲಿಸಿಕೊಡ್ತಾರೋ ಹೊರತು ಆ ಬಡತನದಿಂದ ಹೊರಗೆ ಹೇಗೆ ಬರುವುದು ಅನ್ನೋದ್ರ ಬಗ್ಗೆ ವಿದ್ಯೆ ಕೊರತೆ ಇದೆ. ಅದರಿಂದನೇ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಡವರು ಇವತ್ತಿಗೂ ಕೂಡ ಬಡವರಾಗಿಯೇ ಹುಡ್ತಾರೆ, ಬಡವರಾಗಿಯೇ ಬೆಳೀತಾರೆ, ಬಡವರಾಗಿಯೇ ಸಾಯ್ತಾರೆ. ಮತ್ತೆ ಅವರ ಮಕ್ಕಳು ಬಡವರಾಗಿ ಅವರ ಜೀವನವನ್ನ ಮುಂದುವರಿಸ್ತಾರೆ. ಎಲ್ಲೋ ಅಲ್ಲಿ ಇಲ್ಲಿ 100ರಲ್ಲಿ ಒಂದು 10% ಜನ ಅವರ ಸ್ವಂತ ಯೋಚನೆಯಿಂದ ಮೇಲ್ಮಟ್ಟಕ್ಕೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸ್ನೇಹಿತರೆ. ದೇಶದಲ್ಲಿ ಇರುವಂತ ಎಲ್ಲಾ ವೃದ್ಧಾಶ್ರಮದಲ್ಲಿ ಇರುವವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಯಿತು. ನೀವು ಈ ಆಶ್ರಮಕ್ಕೆ ಬರಕ್ಕೆ ಏನು ಕಾರಣ ಅಂತ ಕೇಳಲಾಯಿತು. 100ಕ್ಕೆ 98% ಅಲ್ಲಿ ಇರುವವರು ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದು, ನಾವು ನಮ್ಮ ಮಕ್ಕಳಿಗೆ ಅತಿಯಾದ ಪ್ರೀತಿಯನ್ನು ಕೊಟ್ವಿ, ನಾವು ಕೊಟ್ಟಂತ ಅತಿಯಾದ ಪ್ರೀತಿಯೇ ಇವತ್ತು ನಮ್ಮನ್ನ ಈ ಆಶ್ರಮಕ್ಕೆ ಬರುವಂತೆ ಮಾಡಿದೆ ಅಂತ ಹೇಳ್ತಾರೆ. ಯಾವುದು ಕೂಡ ಹೆಚ್ಚಾದ್ರೆ ಅದು ಅಪಾಯಕಾರಿಣೆ. ಅದು ದುಡ್ಡಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ನಿಯಂತ್ರಣ ಅಂತ ಇದ್ದಾಗ ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡದ ಜನತೆಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.